ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಹೋಮ್ ಮೇಡ್ ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ಒಂದು ಸತಿ ಹಾಕಿದ್ದಾಗ ನನ್ನ ಫ್ರೆಂಡು ಕೇಳ್ತಾಯಿದ್ಲು, ಸೊ ಡೀಟೇಲ್ಸಾಗಿ ಒಂದು ಸತಿ ತೋರಿಸು ಡೀಟೇಲಾಗಿ ಅಂದ್ಬಿಟ್ಟು ರವೆ ಇಡ್ಲಿ. ಸೊ ಅದಕ್ಕೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಚೂರು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ರವೆ ನಾವು ಮಾಮೂಲಿ ಉಪ್ಪಿಟ್ಟಿನ ರವೆ ಯೂಸ್ ಮಾಡ್ತೀವಲ್ಲ ಅದೇ ಇಲ್ಲಿ 3 ಲೋಟದಷ್ಟು ಒಂದು ಸಣ್ಣ ಲೋಟದಲ್ಲಿ ರವೆ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಅದಕ್ಕೇ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಒಂಚೂರು ಶುಂಠಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ತುಂಬ ಹೊತ್ತು ಹುರಿಯೋದು ಬೇಡ, ಆ್ಯಕ್ಚುಲಿ ನಾವು ಉಪ್ಪಿಟ್ಟಿಗೆ ಮಾಡ್ಕೊತೀವಲ್ಲ ಅಷ್ಟು ಬೇಡ. ಸೊ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದಮೇಲೆ ಇಲ್ಲಿ ಮೊಸರು ಹಾಕ್ಕೋಬೇಕು. ಒಂದು ಅರ್ಧ ಲೀಟ್ರಷ್ಟು ಮೊಸರು, ಅರ್ಧ ಲೀಟ್ರಷ್ಟು ಬೇಡ ಆ್ಯಕ್ಚುಲಿ. ಮೊಸರನ್ನ ಸ್ವಲ್ಪ ಕಡ್ಕೊಂಡು, ಸ್ವಲ್ಪ ತುಂಬ ಗಟ್ಟಿ ಮೊಸರು ಹಾಕ್ಕೊಳ್ಳಲ್ಲ ಇದಕ್ಕೆ. ನಾವು ಕಡಿದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿರ್ತೀವಲ್ಲ ಆ ಥರದ ಮೊಸರು ಹಾಕಿದ್ರೆ, ಮತ್ತು ಸ್ವಲ್ಪ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆದರೂ ಹಾಕ್ಬೋದು, ಇಲ್ಲಾಂದರೆ ಸೋಡಾ ಆದರೂ ಹಾಕ್ಬೋದು, ಯಾಕಂದರೆ ಸ್ವಲ್ಪ ಸಾಫ್ಟಾಗಿ ಬರಬೇಕಲ್ಲ ಅದಕ್ಕೆ. ಇದು ಹಾಕಿ ಒಂದು 2 ಮಿನಿಟ್ಸು ಬಿಟ್ಬಿಟ್ಟು ಇವಾಗ ಸೊ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಜಸ್ಟ್ ಅಲಂಕಾರಕ್ಕೆ ಇವಾಗ ನಾವು ಬ್ಯಾಟರ್ ಹಾಕ್ಬಿಟ್ಟು ಒಂದು 10 ಮಿನಿಟ್ಸು ಕುಕ್ಕರ್ ಆಲ್ರೆಡಿ ಹೀಟ್ ಇಟ್ಕೊಂಡಿದ್ದೀನಿ ನಾನು. ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ಸೊ ನಾನು ಗೋಡಂಬಿ ಮುಂಚೆನೇ ಹಾಕ್ಬಿಟ್ಟಿದ್ದೀನಿ, ಮೇಲೇನು ಹಾಕಿಲ್ಲ. ಬಟ್ ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ, ಸೇಮ್ MTR ಥರನೇ ಬರುತ್ತೆ ಇಡ್ಲಿ ಅಂತೂ. ಸೊ ಅದ್ರ ಬದಲು ಇದು ಆರಾಮಾಗಿ ಮನೆಯಲ್ಲೇ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು MTR ತರೋ ಬದಲು. ಬಟ್ ಲಾಸ್ಟ್ ಟೈಮ್ ಮಾಡಿದಾಗ ನನ್ನ ಮಗ ತಿಂದಿರಲಿಲ್ಲ, ಅದಕ್ಕೇ ಅವನು ಇವತ್ತು ಇಡ್ಲಿ ಮಾಡು ಅಂತಿದ್ದ ಅಂದ್ಬಿಟ್ಟು ಇಡ್ಲಿ ಬಾಂಬೆ ಸಾಗು, ಇಡ್ಲಿಗಂತೂ ಬಾಂಬೆ ಸಾಗು ಇರಲೇಬೇಕು ನಮ್ಮ ಮನೇಲಿ. ಸೊ ಸೂಪರಾಗಿರೋ ಸಾಫ್ಟ್ ಇಡ್ಲಿ ಬಾಂಬೆ ಸಾಗು ವಿತ್ ಪುದೀನ ಚಟ್ನಿ ಮಾಡಿದ್ದೆ ಇವತ್ತು ಬ್ರೇಕ್ಫಾಸ್ಟ್ಗೆ. ಹಾಗೆ ಇಲ್ಲಿ ಲಂಚ್ ರೆಸಿಪಿನೂ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಒಂದು ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ ಲಂಚ್ಗೆ. ಅದಕ್ಕೆ 1-2 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಒಂದು ಜಾಸ್ತಿ ಬೆಳ್ಳುಳ್ಳಿ, ಪುದೀನ ಎಲ್ಲ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ನಿಮಗೆ ಸ್ಪೈಸಸ್ ನೀವೇನೇನು ಯೂಸ್ ಮಾಡಬೇಕೋ ಪಲಾವ್ ಎಲ್ಲ ಯೂಸ್ ಮಾಡ್ಕೋಬೋದು. ನಾನು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮಾತ್ರ ಹಾಕ್ಕೊಂಡಿರೋದು. ಸೊ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಂತೂ ತುಂಬ ಸಿಂಪಲ್ಲಾಗಿ ಬೇಗನೆ ಆಗುವಂಥ ಟೊಮೆಟೊ ಬಾತು. ಇದಕ್ಕೇನು ರುಬ್ಕೊಳ್ಳೋದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಸೊ ನಾನು ಈಸಿಯಾಗಿ ಹೇಗೆ ಬೇಗ ಆಫೀಸ್ಗೆ ಹೋಗೋರೆಲ್ಲ ಹೇಗೆ ಟೈಮ್ ಇರಲ್ವೋ ಅಂಥವ್ರಿಗೆ ರೆಸಿಪಿ ಅಂತೂ ತುಂಬಾ ಈಸಿ ಆಗುತ್ತೆ. ಬೇಕಾದವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು, ನೀವು ಇದನ್ನು ಆ್ಯಡ್ ಮಾಡಲಿಲ್ಲ ಅಂದರೆ. ನಾನು ಸ್ವಲ್ಪ ಹೆಚ್ಚೆ ಹಾಕ್ಬಿಡ್ತೀನಿ. ಸೊ ಅದಕ್ಕೆ ರೆಡ್ ಕಲರ್ ಟೊಮೆಟೊ ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದನ್ನು ಹಾಕಿದ್ದೀನಿ ಇದಕ್ಕೆ. ಟೊಮೆಟೊ ಅಂತೂ ಒಳ್ಳೆ ಕಲರ್ ಇದೆ ಇದು. ಆ್ಯಕ್ಚುಲಿ ನನಗೆ ಟೊಮೆಟೊ ಒಳ್ಳೆ ಕಲರ್ ಇರೋದೇ ನಾನು ತೊಗೊಳ್ಳೋದು. ಈ ಟೊಮೆಟೊ ಬಾತು ಈ ಗ್ರೇವೀಸ್ಗೆಲ್ಲ ಒಳ್ಳೆ ಕಲರ್ ಕೊಡುತ್ತೆ ಅಂದ್ಬಿಟ್ಟು ನಾನು ಜಾಮ್ ಟೊಮೆಟೊನ ಯೂಸ್ ಮಾಡೋದು. ಸೊ ಇದಕ್ಕೇನು ರುಬ್ಬಾಕದೇ ಇರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಸೊ ಬ್ಯಾಚುಲರ್ಸ್ಗಳಿಗೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಅದಕ್ಕೆ ಬಟಾಣಿ ಇತ್ತು, ಬಟಾಣಿ ಮತ್ತು ಅಕ್ಕಿ 2 ಹಾಕಿ ಕ್ಲೀನಾಗಿ ತೊಳ್ಕೊಂಡು ಇವಾಗ ಸೊ ಈಗ ನಾವೇನೋ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲ, ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸತಿ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆಲಿ ಹುರಿಬೇಕು ಅಕ್ಕಿ ಮಸಾಲ ಎಲ್ಲನೂ, ಆವಾಗಲೇ ನಿಮಗೆ ಒಳ್ಳೆ ಟೇಸ್ಟ್ ಕೊಡೋದು. ಬೇಕಾದವರು ಚಿಲ್ಲಿ ಪೌಡ್ರು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಇನ್ನು ಸ್ವಲ್ಪ ಕಲರು ಕೊಡುತ್ತೆ, ಚೂರು ಖಾರ ಬರುತ್ತೆ. ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಮತ್ತಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇವಾಗ ನೀರು, ಇದಕ್ಕೆ 1 ಲೋಟಕ್ಕೆ 2 ಲೋಟ ಮಾಮೂಲಿ ಅದಕ್ಕೆ ನೀರು 1:2. ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗೋ ಟೊಮೆಟೊ ಬಾತಿದು. ಸೊ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಒಂದು ಸತಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಸ್ವಲ್ಪ ನೀರು ಚೆನ್ನಾಗಿ ಕುದ್ಮೇಲೆ ಇದೇನು ಒಂದು 1/2 ಅವರಲ್ಲೇ ಆಗೋಗ್ಬಿಡುತ್ತೆ. ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಬಿಟ್ರೆ, ಬಟ್ ಅವರೆಕಾಳು ಹಾಕಿದ್ರಂತೂ ಸೂಪರಾಗಿರುತ್ತೆ ಟೇಸ್ಟು. ಸೊ ಈಗ 1-2 ವಿಸಿಲ್ ಕೂಗಿಸಿದ್ದೀನಿ ನೋಡಿ. ಕುಕ್ಕರ್ ತೆಗ್ದಿದ್ದೀನಿ, ಕಾಣ್ತಾನೆ ಇಲ್ಲ, ಅಷ್ಟು ಹೊಗೆ ಬರ್ತಾಯಿದೆ. ಸೊ ನೋಡಿ ಹೀಗೆ ಬಂದಿತ್ತು ಇವತ್ತಿನ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗಿರೋ ಟೊಮೆಟೊ ಬಾತ್. ಸೊ ಬೇಗನೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಲಂಚ್ಗೂ ಆಗುತ್ತೆ. ಸೊ ಈಗ ಸರ್ವ್ ಮಾಡ್ತಿದ್ದೆ.
ಮತ್ತು ಸ್ವಲ್ಪ ಇಡ್ಲಿ ಹೆವಿ ಆಗಿತ್ತು ಅಂದ್ಬಿಟ್ಟು ಬರೀ ಟೊಮೆಟೊ ಬಾತ್ ಮಾಡಿದ್ದೆ ಲಂಚ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.